ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಕೊಡಗಿನ ನಮ್ಮ ಈ ಸಲದ ವಿಸಿಟ್ನಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ, ಕೊಡಗಿನಲ್ಲೇ ಥರ್ಡ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಅಂತ ಫೇಮಸ್ ಆಗಿರೋ ಕೋಟೆ ಬೆಟ್ಟ ಅನ್ನೋ ಒಂದು ಪ್ಲೇಸ್ಗೆ ಭೇಟಿ ಕೊಟ್ವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಒಳ್ಳೆ ಮೆಮೊರೇಬಲ್ ಔಟಿಂಗ್ನ, ಸುಂದರವಾದ ಕ್ಷಣಗಳನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಕೋಟೆ ಬೆಟ್ಟ ಮಡಿಕೇರಿಯಿಂದ ಸುಮಾರು 20 ಕಿಲೋಮೀಟ್ರ್ ಮತ್ತು ಸೋಮವಾರಪೇಟೆಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ರೀಚ್ ಆಗೋದಕ್ಕೆ ರೋಡು ಎಲ್ಲ ತುಂಬ ಚೆನ್ನಾಗಿದೆ. ಈ ವರ್ಷದ ವಿಪರೀತ ಮಳೆಯಿಂದ ಒಂದೆರಡು ಕಡೆ ಮಾತ್ರ ರಸ್ತೆ ಸ್ವಲ್ಪ ಹಾಳಾಗಿದೆ ಅಷ್ಟೇ. ಟ್ರಕ್ ಮಾಡೋರಿಗೆ ಮತ್ತು ಸಾಹಸಿಗಳಿಗೆ ಇದು ಸ್ವರ್ಗ ಅಂತಲೇ ಹೇಳ್ಬೋದು. ಶುರುವಾಯ್ತು ನೋಡ. ಬನ್ನಿ ಬನ್ನಿ.
ಮೇಲೆ ಒಂದು ಈಶ್ವರನ ದೇವಸ್ಥಾನ ಇದೆ. ತುಂಬ ಪೀಕ್ಗೆ ನಾವು ಹತ್ತಲಿಲ್ಲ, ಆದರೆ ಸೀನಿಕ್ ಬ್ಯೂಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಮೊದಲೇ ಹೇಳ್ದಂಗೆ ಮೌಂಟೇನಿಯರಿಂಗ್ ಮತ್ತು ಟ್ರೆಕ್ಕಿಂಗ್ ಮಾಡೋರಿಗೆ ಈ ಜಾಗ ತುಂಬಾ ಒಳ್ಳೆ ಜಾಗ ಅಂತ ಹೇಳ್ಬೋದು. ಮೇಲೆ ಸಿಕ್ಕಾಪಟ್ಟೆ ಗಾಳಿ ಇತ್ತು, ತಲೆ ಕೂದಲೆಲ್ಲ ಕೆದ್ರು ಹೋಗ್ತಾ ಇತ್ತು. ಇಂಥ ಪ್ರಕೃತಿ ಮಧ್ಯೆ ನಿಜವಾಗ್ಲೂ ನಾವು ಕಳೆದೇ ಹೋಗ್ತೀವಿ, ಮತ್ತು ಕಾಂಕ್ರೀಟ್ ಕಾಡಲ್ಲಿ ನಾವು ಏನನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ರಿಯಲೈಸ್ ಆಗುತ್ತೆ. ಯಾರು ಕಾಣಿಸ್ತಿದ್ರೆ ಕೋಟೆ ಬೆಟ್ಟ ನೋಡಿಕೊಂಡು ಬರ್ತಾ ಹಾಗೆ ಸೂರ್ಲಭಿ ಫಾಲ್ಸ್ಗೆ ಬಂದ್ವಿ. ಇದು ಸೂರ್ಲಭಿ ಅನ್ನೋ ಸಣ್ಣ ಹಳ್ಳಿನಲ್ಲಿರುವಂಥದ್ದು. ಸೋಮವಾರಪೇಟೆಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿದೆ. ಸೂರ್ಲಭಿ ಫಾಲ್ಸ್ ಇದು ನ್ಯಾಚುರಲ್ ವಾಟರ್ ಫಾಲ್ಸ್ ಆಗಿದ್ದು ಒಂದು ಸಣ್ಣ ಸ್ಟ್ರೀಮ್ ಅಂದರೆ ಹೊಳೆಯಿಂದ ಅದು ಫಾರ್ಮ್ ಆಗೋದು ಅಂತ ಗೊತ್ತಾಯಿತು. ಇದಕ್ಕೆ ಮೇದರ ಹೊಳೆ ಅಂತ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಗ್ರೀನ್ ಎನ್ವೈರ್ನಮೆಂಟಲ್ಲಿ ತುಂಬ ದೂರದಿಂದ ನೀರು ಧುಮುಕೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಈ ವಾಟರ್ ಫಾಲ್ಸ್ ಸೀಸನಲ್ ಆಗಿದ್ದು ಮಳೆಗಾಲದಲ್ಲಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಬರೋದಕ್ಕೆ ಸ್ವಂತ ವೆಹಿಕಲ್ ಇರಲೇಬೇಕು, ಯಾವುದೇ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಈ ಸಲ ಕೊಡಗಿನಲ್ಲಿ ಭೇಟಿ ಕೊಟ್ಟ 2 ಸುಂದರವಾದ ಜಾಗಗಳು, ಒಂದು ಕೋಟೆ ಬೆಟ್ಟ ಮತ್ತು ಸೂರ್ಲಭಿ ಫಾಲ್ಸ್. ಎಷ್ಟೊಂದು ಬ್ಯೂಟಿಫುಲ್ ಆಗಿತ್ತು. ಸೂರ್ಲಭಿ ಫಾಲ್ಸ್ ಅಂತೂ ವಾಪಸ್ ಬರೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ನೀರು ಧುಮ್ಕೋದು ನೋಡ್ತಾ ನಿಂತಿದ್ದಾಗ. ಮತ್ತು ಗಾಡ್ಲಿ ಹೆವನ್ಲಿ ಆಗಿರೋ ಇಂಥ ಪ್ಲೇಸ್ನಲ್ಲಿ ಸ್ವಚ್ಛತೆ ಕಾಪಾಡೋದು ಪ್ರತಿಯೊಬ್ಬ ವಿಸಿಟರ್ಸ್ದು ಕರ್ತವ್ಯ ಅಂತ ಹೇಳಬೇಕು. ಇಲ್ಲಿ ಬಂದವರು ದಯವಿಟ್ಟು ಕಸ ಎಸೆಯೋದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಉಪಕಾರ ಮಾಡ್ಕೊಂಡಂಗಾಗುತ್ತೆ, ನಮಗೆ ನಾವೇ ಉಪಕಾರ ಮಾಡ್ಕೊಂಡಂಗಾಗುತ್ತೆ. ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ, ಮತ್ತು ಒಂದು ಲೈಕ್ ಕೊಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಧನ್ಯವಾದಗಳು.